ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ಮೊದಲ ಬಾರಿಗೆ ಅರ್ಚಕರು ಮೌನ ಮುರಿದಿದ್ದಾರೆ. ಕರಗ ಅರ್ಚಕರು ಮೌನ ವ್ರತವನ್ನ ಮುರಿದ್ರೆ ಏನಾಗತ್ತೆ? ಹಾಗಾದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೂಜಾರಿ ಮಾತನಾಡಿರೋದು. ಇನ್ನು ಬೆಂಗಳೂರಿಗೆ ಕಾದಿದ್ಯಾ ಹಾಗಾದ್ರೆ ಗಂಡಾಂತರ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಕರಗ ಹೊತ್ತಾಗಿನಿಂದ ಅದು ಮುಗಿಯೋವರೆಗೂ ಕೂಡ ಅರ್ಚಕರು ಮೌನ ವ್ರತವನ್ನ ತ್ಯಜಿಸುವ ಹಾಗೆ ಇಲ್ಲ. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೂಜಾರಿ ಮಾತುಗಳನ್ನ ಆಡಿದ್ದಾರೆ. ಹಾಗಾದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ದೊಡ್ಡ ಗಂಡಾಂತರ ಕಾದಿದ್ಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾವ ವಿಚಾರವಾಗಿ ಮೌನವನ್ನ ಮುರಿದಿರೋದು ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಹಿಂದೆ ಕೂಡ ಇಲ್ಲಿವರೆಗೂ ಕರಗವನ್ನ ಹೊತ್ತು ಮೆರವಣಿಗೆಯಲ್ಲಿ ಸಾಗೋದು ಜ್ಞಾನೇಂದ್ರ ಅವರು ಕೆಲವೊಂದಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಕೂಡ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ 1 ಕೋಟಿ ರೂಪಾಯಿ ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಆದ್ರೆ ಈ ಹಿಂದೆ ಕೂಡ ಇದೇ ಹೊತ್ತಿನಲ್ಲಿ 50 ಲಕ್ಷ ರೂಪಾಯಿ ವಾರದ ಮೊದಲಾಗೆ ಬಂದು ಬೀಳ್ತಾ ಇತ್ತು. ಆದ್ರೆ ಈ ವರ್ಷ ಮಾತ್ರ ಒಂದೇ ಒಂದು ನಯ ಪೈಸಾ ಅಷ್ಟು ಕರಗ ಮಹೋತ್ಸವಕ್ಕೆ ಕೊಟ್ಟಿಲ್ಲ. ಹಾಗಾಗಿ ನಾವೇ ಸ್ವತಃ ಹಣವನ್ನ ಹಾಕಿ ಈ ಮಹೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ ಅಂತ ಆಡಳಿತ ಮಂಡಳಿಯ ಅಧ್ಯಕ್ಷರು ಸತೀಶ್ ಅವರು ಕೂಡ ಮಾಹಿತಿಯನ್ನ ನೀಡಿದ್ರು. ನಂತರದಲ್ಲಿ ಹಣಕಾಸು ನೆರವಿನ ವಿಷಯದಲ್ಲಿ ಸಹಕಾರವನ್ನ ನೀಡಿಲ್ಲ ಅನ್ನುವಂಥ ಧೋರಣೆ ಒಂದ್ ಕಡೆ ಬರ್ತಾ ಇದ್ರೆ, ಹಣ ನೀಡದ ಹಿನ್ನೆಲೆ ಕರಗ ಮಹೋತ್ಸವದಲ್ಲಿ ಕೆಲವೊಂದಷ್ಟು ಗೊಂದಲಗಳಾಗಿತ್ತು. ಕರಗ ಆದ ಅಡೆತಡೆಗಳಿದೆಯಲ್ಲ, ಇದ್ರ ಬಗ್ಗೆ ಜ್ಯೋತಿಷಿ ಹಾಗಾದ್ರೆ ಏನು ಹೇಳ್ತಾರೆ? ಹಂಗಾದ್ರೆ ಸಂಪ್ರದಾಯಕ್ಕೆ ಸಹಕಾರವನ್ನ ನೀಡಿಲ್ಲ. ಹಾಗಾಗಿ ಮೊದಲಿಂದಲೂ ಕೂಡ ರಾಜ್ಯ ಸರ್ಕಾರ ಅಥವಾ BBMP ಕೆಲವೊಂದಷ್ಟು ಹಣ ಸಹಾಯ ಅಥವಾ ಇದಕ್ಕೆ ಕೆಲವೊಂದಷ್ಟು ಫಂಡ್ ಅನ್ನ ಕೊಡ್ತಾ ಇತ್ತು. ಹತ್ರ 1 ಕೋಟಿ ರೂಪಾಯಿಯಷ್ಟು ಕಳೆದ ಬಾರಿ ಕೂಡ ಕೊಟ್ಟಿತ್ತು. ವಾರಕ್ಕಿಂತ ಮೊದಲೇ 50 ಲಕ್ಷ ಹಣವನ್ನ ಕೂಡ ಸಂದಾಯ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಮಾತ್ರ ಏನು ಕೊಟ್ಟಿಲ್ಲ. ಕರಗ ಮಹೋತ್ಸವಕ್ಕೆ ಹಣ ಬಿಡುಗಡೆಯನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ಹಣಕಾಸು ನೆರವಿನ ವಿಷಯದಲ್ಲಿ ಅಸಹಕಾರ ಧೋರಣೆಯನ್ನ ತೋರ್ತಾ ಇದೆ. ಹಣ ನೀಡದ ಹಿನ್ನೆಲೆ ಕರಗ ಮಹೋತ್ಸವದಲ್ಲಿ ಕೆಲವೊಂದಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿದೆ. ಕರಗಕ್ಕೆ ಆದ ಅಡೆತಡೆ ಬಗ್ಗೆ ಹಾಗಾದ್ರೆ ಜ್ಯೋತಿಷಿಗಳು ಏನು ಹೇಳ್ತಾರೆ? ಸಂಪ್ರದಾಯಕ್ಕೆ ಅಸಹಕಾರ ನೀಡಿರೋದ್ರ ಬಗ್ಗೆ ಏನು ಪರಿಣಾಮವನ್ನ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ? ಕರಗ ಮಹೋತ್ಸವಕ್ಕೆ ಹಣ ಬಿಡುಗಡೆಯನ್ನ ರಾಜ್ಯ ಸರ್ಕಾರ ಇನ್ನೂ ಮಾಡಿಲ್ಲ. ನಾನು ಹೇಳ್ತಾ ಇದ್ದೆ, ಕಳೆದ ಬಾರಿ ಕೂಡ ಕರಗ ಮಹೋತ್ಸವಕ್ಕೆ 1.08 ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು. ಅದರಲ್ಲೂ ಕರಗ ಇನ್ನೇನು ನಡೆಯುತ್ತೆ, ಈಗ 8 ದಿನಗಳ ಕಾಲ ಸತತವಾಗಿ ನಡೀತಾ ಇದೆ. ಇದೇ ಸೇಮ್ ಕಳೆದ ವರ್ಷ ನಡೀತಾ ಇದ್ದಾಗ 50 ಲಕ್ಷ ರೂಪಾಯಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು. ಅದರಲ್ಲೂ ಪ್ರಮುಖವಾಗಿ ಈ ಕರಗ ಮಹೋತ್ಸವಕ್ಕೆ ಅಂತಾನೆ 1 ಕೋಟಿ ರೂಪಾಯಿಯನ್ನ ರಿಸರ್ವ್ ಇಟ್ಟಿರ್ತಾರೆ. ಆದ್ರೆ ಇಲ್ಲಿವರೆಗೂ ನಯಾ ಪೈಸೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಸ್ವತಃ ವೈಯಕ್ತಿಕವಾಗಿ ನಾವೇ ಹಣವನ್ನ ಹಾಕೊಂಡು ಮಹೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಹೀಗಾಗಿ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಮಲತಾಯಿಯ ಧೋರಣೆಯನ್ನ ತೋರ್ತಾ ಇದೆ ಅಂತ ಈ ದೇವಸ್ಥಾನದ ಆಡಳಿತ ಅಧ್ಯಕ್ಷರು ಕೂಡ ಬೇಸರವನ್ನ ಹೊರಹಾಕಿದ್ರು. ಇನ್ನು ರಾಜ್ಯ ಸರ್ಕಾರದಿಂದ ಕರಗಕ್ಕೆ ಬಿಡುಗಡೆ ಆಗಿಲ್ಲ ಹಣ, ಬಿಡುಗಡೆ ಆಗದ ಹಣದ ಬಗ್ಗೆ ಜ್ಞಾನೇಂದ್ರ ಮಾತನಾಡಿರುವುದು. ಕರಗ ವಿಚಾರದಲ್ಲಿ ಬೇಸರವನ್ನ ಕರಗ ಪೂಜಾರಿ ಹೊರಹಾಕಿರೋದು. ಜ್ಞಾನೇಂದ್ರ, ವ್ರತ ಭಂಗದಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆ ಉಂಟಾಗತ್ತಾ? ರಾಜ್ಯ ಸರ್ಕಾರದಿಂದ ಇನ್ನೂ ಕೂಡ ಕರಗಕ್ಕೆ 1 ನಯಾ ಪೈಸಾ ಹಣ ಕೂಡ ಬಿಡುಗಡೆಯಾಗಿಲ್ಲ. ಯಾವ ಕಾರಣಕ್ಕೆ ಅಂದ್ರೆ ನಮ್ಮ ನಾಡಿನ ಸಂಸ್ಕೃತಿಯನ್ನ ಬೆಳೆಸುವಂತಹ ವಿಚಾರದಲ್ಲಿ ಈ ಕರಗ ಮಹೋತ್ಸವವೂ ಕೂಡ ಒಂದು. ಹಾಗಾಗಿ ರಾಜ್ಯ ಸರ್ಕಾರವೂ ಕೂಡ ಹಣವನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ನಯಾ ಪೈಸಾ ಹಣವನ್ನ ಬಿಡುಗಡೆ ಮಾಡಿಲ್ಲ. ಸೇಮ್ ಇದೇ ಹಬ್ಬ ಕಳೆದ ವರ್ಷ 50 ಲಕ್ಷ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು. ಈಗ ಮಾತ್ರ ನಯಾ ಪೈಸಾ ಹಣವನ್ನ ಕೂಡ ಬಿಡುಗಡೆ ಮಾಡಿಲ್ಲ. ಭಾರತ ದೇಶದಲ್ಲಿ ರಾಜನೀತಿಯ ಆದೇಶದಂತೆ ಆಚರಣೆ ಮಾಡಲಾಗ್ತಾ ಇದೆ ಕರಗವನ್ನ. ಇನ್ನು ಕರಗ ಹೊರುವ ವ್ಯಕ್ತಿ ಕಂಕಣಧಾರಿಯಾಗಿ ವ್ರತ ದೀಕ್ಷೆಯನ್ನ ತೊಟ್ಟಿರ್ತಾರೆ. ವ್ರತ ದೀಕ್ಷೆಯಲ್ಲಿದ್ದ ವ್ಯಕ್ತಿಯಿಂದ ವ್ರತ ಭಂಗವಾದ್ರೆ ಮುಂದೇನು? ವ್ರತ ಭಂಗ ಶುಭ ಸೂಚನೆಯಾಗಿ ಇಲ್ಲಿವರೆಗೂ ಕೂಡ ಸ್ವೀಕಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದು ಪ್ರಾಚೀನ ಕಾಲದಿಂದ ನಡೆದು ಬಂದಿರುವಂತಹ ಪದ್ಧತಿ. ಇನ್ನು ಕರಗ ಉತ್ಸವಕ್ಕೆ ಸರ್ಕಾರದ ಆರ್ಥಿಕ ನೆರವಿನ ಅಸಹಕಾರ ಧೋರಣೆ ತೋರಿಸ್ತಾ ಇದೆ. ಹಾಗಾಗಿ ಈ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸೂಚನೆಗೆ ಕಾರಣವಾಗಬಹುದು? ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಬಾರಿಯ ಕರಗ ಉತ್ಸವದ ಗೊಂದಲ. ಇನ್ನು ಭಾರತ ದೇಶದಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಕರಗ ಅಂತ ಹೇಳಿದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ವಿಶೇಷವಾಗಿ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ. ಇನ್ನು ಈ ವ್ರತವನ್ನ ಮಾಡುವಾಗ ಕಂಕಣಧಾರಿಯಾಗಿರುವಂತಹ ಅರ್ಚಕರು ಜ್ಞಾನೇಂದ್ರ ಅವರು
ಮೌನ ವ್ರತವನ್ನ ಮುರಿಯುವಂತಿಲ್ಲ. ಕೆಲವೊಂದಷ್ಟು ರೂಲ್ಸು ಕಂಡೀಷನ್ಸ್ನ ಅವರು ಕೂಡ ಫಾಲೋ ಮಾಡಬೇಕಾಗತ್ತೆ. ಆದರೆ ಪ್ರಾಚೀನ ಕಾಲದಿಂದಲೂ ಈ ಒಂದು ಸಂಪ್ರದಾಯ ಏನಿದೆ, ಏನು ಪದ್ಧತಿ ಇದೆ, ಅದನ್ನು ರೂಢಿಸ್ಕೊಂಡೇ ಬರ್ತಾ ಇದ್ದಾರೆ. ಆದರೆ ಈ ಕರಗ ಉತ್ಸವಕ್ಕೆ ರಾಜ್ಯ ಸರ್ಕಾರ ಆರ್ಥಿಕ ನೆರವಿನಲ್ಲಿ ಕೆಲವೊಂದಷ್ಟು ಏನು ಅಸಹಕಾರವನ್ನ ತೋರಿದೆ. ಹೀಗಾಗಿ ಈ ಧೋರಣೆಗೆ ಬೇಸರವನ್ನ ವ್ಯಕ್ತಪಡಿಸೋದಕ್ಕೆ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಭವಿಷ್ಯದಲ್ಲಿ ಯಾವ ಸೂಚನೆಯನ್ನ ನೀಡುತ್ತೆ, ಇದು ಪ್ರಶ್ನೆ ಆಗಿರೋದು.